ಇನ್ ಕೇಸ್ ಈ ಥರ ನೀವು ನೀರು ಬಿದ್ದು ಕೂಡ ಈಗ ನೀರು ಬೀಳ್ತಾ ಇದೆ, ಈ ಬಾಲ್ ಪ್ರೆಸ್ ಮಾಡಿಕೊಂಡೆ ನೀರು ಬೀಳ್ತಾ ಇದೆ, ಆದರೆ ಕೆಳಗಡೆ ಹೋಗ್ತಾ ಇಲ್ಲ, ಕೈ ಎತ್ತಿದ್ರೆ ಬಾಲ್ ಲಾಕ್ ಆಗುತ್ತೆ ಅನ್ನೋದಾದರೆ, ಸೊ ಇಲ್ಲಿ ಕೆಳಗಡೆ ಇದಕ್ಕೆ ಪಾಯಿಂಟ್ ಒಂದಿದೆ, ಕೆಳಗಡೆ ಎಲ್ ಟೈಪ್ ಕನೆಕ್ಷನ್ ಇದೆ. ಸೊ ಇಲ್ಲೊಂದು ಯೂನಿಯನ್ ಇರಬೇಕು, ಇಲ್ಲಾಂದರೆ ಯೂನಿಯನ್ ಹಾಕ್ಕೋಬೇಕಾಗುತ್ತೆ. ಯೂನಿಯನ್ ಹಾಕಿ ಇದನ್ನು ಈ ಥರ ರಿಮೂವ್ ಮಾಡಿಕೊಂಡು ಇದು ಓಪನ್ ಆಗುತ್ತೆ. ಫುಲ್ಲು ಓಪನ್ ಆದಮೇಲೆ ಸೊ ಈ ಎರಡೂ ಪೈಪ್ನ ಈ ಥರ ತಿರುಗಿಸಿದ್ರೆ, ಸೊ ಈ ಥರ ರಿಮೂವ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ಈ ಟ್ಯಾಂಕಿನ ಪ್ರೆಷರ್ಗೆ ಇದರಲ್ಲಿರೋ ಡಸ್ಟೆಲ್ಲ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗಿರೋದೆಲ್ಲ ಈಚೆ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಯಾವುದಾದ್ರೂ ಕಡ್ಡಿನೋ ತಂತಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಇದನ್ನು 6 ತಿಂಗಳಿಗೊಂದ್ಸಲ ನೀವು ಮಾಡ್ಕೋತಾ ಇದ್ದರೆ ಸೊ ನಿಮಗೆ ಯಾವುದೇ ಡಸ್ಟ್ ಬ್ಲಾಕೇಜ್ ಕೂಡ ಆಗಲ್ಲ. ಇದು ಸಿಂಪಲ್, ಈ ಥರ ಮಾಡ್ಕೋಬೇಕು. ಯೂನಿಯನ್ ಇಲ್ಲ ಅಂದರೂ ಕೂಡ ಒಂದು ಯೂನಿಯನ್ನ ಹಾಕ್ಸ್ಕೋಬೇಕಾಗುತ್ತೆ ನೀವು, ಆಗ ನೀವೇ ಇದನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಆಗೇನಾಗುತ್ತೆ ಅಂದರೆ ಇಲ್ಲಿ ಬಂದಿದ್ದು ನೀರು ಇಲ್ಲಿ ಬಂತು, ಇಲ್ಲಿಂದ ಬಂದಿದ್ದು ಸರಾಗವಾಗಿ ಇಲ್ಲಿ ಹೋಗ್ತಾ ಇದೆ ಅಂದರೆ, ಸೊ ಔಟ್ಲೆಟ್ ಏನು ಪಾಯಿಂಟಲ್ಲಿ ನೀರು ಬರ್ತಾಯಿಲ್ಲ ಅಂತ ಹೇಳಿದ್ವಿ, ಇವಾಗ ಈ ಥರ ಬರುತ್ತೆ ನೀರು. ಸೊ ಈ ಥರ ಫ್ಲೋ ಆಗುತ್ತೆ. ಆವಾಗ ನೀವು ಇದನ್ನು ತೆಗೆದುಬಿಟ್ಟು ತಿರ್ಗಾ ಇದನ್ನು ಜಾಯಿನ್ ಮಾಡಿದ್ರೆ ನಿಮ್ಮ ಬಾತ್ರೂಮಲ್ಲಿ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನೀವು ನೋಡಿದಾಗ ಸೊ ನಿಮ್ಗೆ ಎಲ್ಲ ಕಡೆನೂ ನೀರು ಬರುತ್ತೆ. ಇದು ಇಷ್ಟೇ ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ನ ನೀವು ನೋಡಿಕೊಂಡ್ರೆ ನೀವೇ ನೋಡ್ಕೋಬೋದು.